ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಒಂದು ತುಂಬ ದುಃಖವಾದ ವಿಚಾರ, ದಯವಿಟ್ಟು ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತಂದೇಳಿ ಪ್ರತಿಯೊಬ್ಬ ಕನ್ನಡಿಗ ವೀಕ್ಷಕರಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮನಸ್ಸಿಗೆ ತಿಳಿಸಿ. ಇವತ್ತು ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ನಮಗೆ ಚಿರಶಾಂತಿ ಹೇಳಬೇಕಾಗಿರೋರು, ನಮಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿರೋರು ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಇವತ್ತು ಅವರಿಗೆ, ಆ ಮಕ್ಕಳಿಗೆ ಇವತ್ತು ನಾವು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ. ನಿಜವಾಗ್ಲೂ ಏನಪ್ಪ ಅಂದರೆ ಎಂಥ ದುಃಖ ಆಗ್ತಾ ಇದ್ದಾರೆ ನನಗೆ. ನಾನು ಒಬ್ಬ ಉತ್ತರ ಕರ್ನಾಟಕದನಾಗಿ ನನಗೆ ಒಬ್ಬ ಉತ್ತರ ಕರ್ನಾಟಕದವರು ಸ್ನೇಹಿತರು ಇರಲಿಲ್ಲ, ನಮ್ಮ ಜೊತೆಗೆ ಓದಿದ್ರವರು ಕೂಡ ಇರಲಿಲ್ಲ. ನನಗೂ ಅವನಿಗೂ ಅರ್ಧರ್ಧ ವಯಸ್ಸು ಅಜಗಜಾಂತರ ಇದೆ. ನನಗಿನ್ನೊಂದು 4 ತಿಂಗಳು ಹೋದ್ರೆ 47 ವರ್ಷ, ಅವನಿಗೆ ಇನ್ನು ಕೇವಲ 24 ವರ್ಷ. ಈಗ ಅವನ್ನ ನಾವು ಕಳ್ಕೊಂಡು ಅವನಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿದೆ. ನಮಗೆ ಅವ್ರು ಸಲ್ಲಿಸಬೇಕು, ಆದರೆ ನಾವು ಸಲ್ಲಿಸಬೇಕಾಗಿದೆ. ಇವತ್ತು ಪ್ರತಿದಿನ ವಿಚಾರಗಳನ್ನು ನಾವು ಮಾತಾಡ್ತಿದ್ವಿ. ಗದಗ ಜಿಲ್ಲೆಯವನು, ಗದಗವನು ನೀಲಪ್ಪ ಹನುಮಂತಪ್ಪ ಕಟ್ಗಿ ಅಂತ ಭಾಳ ಅದ್ಭುತವಾದ ಯುವಕ, ಅದ್ಭುತವಾದ ಹೋರಾಟಗಾರ, ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದ. ಹಿಂಗೆ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆಗಿದ್ದ. ಸುಮಾರು 1.5-2 ವರ್ಷದಿಂದ ನಾವು ಜೊತೆಗಿದ್ವಿ ಮಾತಾಡ್ಕೊಂಡು ಪ್ರತಿದಿನ. ಆದರೆ ನನ್ನ ಮಕ್ಕ ಅವ್ನು ನೋಡ್ತಿದ್ದ, ಅವನ ಮಕ್ಕ ನಾನು ನೋಡ್ತಿದ್ವಿ. ಇಬ್ಬರು ಜೊತೆಗೆ ಇವತ್ತು ಭೇಟಿ ಆಗಿಲ್ಲ. ಪ್ರತಿದಿನ ಫೋನಲ್ಲಿ ಮಾತಾಡ್ತಿದ್ವಿ, ಪ್ರತಿದಿನ, ಒಂದು ದಿವಸನೂ ಬಿಡ್ತಾ ಇರಲಿಲ್ಲ. ಆ ಥರ ಗುರುಗಳೇ, ಈ ಥರ ಒಂದು ವಿಚಾರ ಇದೆ ನೋಡಿ, ಇದು ಸರಿ ಆಯಿತು, ಹೆಂಗಿದೆ ಸ್ವಲ್ಪ ಹೇಳಿ, ನಾನು ಹಾಕಬೇಕು ಅಂತಂದೇಳಿ ಈ ಥರ ಕೇಳ್ತಾ ಇದ್ದ. ನನಗೇನಾರು ಆಗಬೇಕಪ್ಪ ಅಂದ್ರೆ ನನಗೆ ಎಡಿಟ್ ಮಾಡಿಕೊಡೋನು ವಿಡಿಯೋನ. ಯಾರು ನಿಜವಾಗ್ಲೂ ನನ್ನ ಜೊತೆಗೆ ಓದಿರೋ ನನ್ನ ಸ್ನೇಹಿತರೆ ಯಾರು ಕೂಡ ಇವತ್ತು ನನ್ನ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಯಾರು ನಾವು ಫೋನ್ ಸಂಭಾಷಣೆ ಇಲ್ಲ, ಒಬ್ರದ್ದು ನಂಬರ್ ಇಲ್ಲ. ನಾವು ಸುಮಾರು ಒಂದು 26 ಜನ ಹುಡುಗರು SLCಲಿ, ಒಬ್ಬರು ಕೂಡ ಒಬ್ಬ ವಿದ್ಯಾರ್ಥಿ ಇವತ್ತು ನಮ್ಮ ಜೊತೆಗಿಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಆದರೆ ಇವತ್ತು ಅದ್ಭುತವಾದ ಈ ಸಾಮಾಜಿಕ ಜಾಲತಾಣ ಯಾವ ರೀತಿ ನಮ್ಮನ್ನು ಎಲ್ಲೆಲ್ಲಿಗೆ ತಗೊಂಡು ಹೋಗಿದೆಯಾ ಅಂದರೆ, ಅಂತ ನಮ್ಮ ಊರಿಗೆ ಅವ್ರೂರಿಗೆ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ದೂರ ಇದ್ದಾವೆ, 100 ಕಿಲೋಮೀಟರ್ ದೂರ ಈ ಸಾಮಾಜಿಕ ಜಾಲತಾಣ ಏನಿದೆಯಲ್ಲ, ಇದು ಭಾಳ ಹತ್ರ ತಗೊಂಬಂದಿದೆ. ಅಂತ ಒಂದು ಅದ್ಭುತವಾದ ಈ ಒಂದು ಸಾಮಾಜಿಕ ಜಾಲತಾಣ ನಾವು ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು. ದಯವಿಟ್ಟು ಯಾರನ್ನು ಇನ್ನೊಬ್ರಿಗೆ ಬೈಯೋದು, ಇನ್ನೊಬ್ರಿಗೆ ಕೆಟ್ಟ ಮೆಸೇಜ್ ಮಾಡೋದು ದಯವಿಟ್ಟು ಇವೆಲ್ಲ ಬಿಟ್ಬಿಡಿ. ಇರೋವರೆಗೂ ನಾವು ಯಾವಾಗ ಸತ್ತೋಯ್ತೀವೋ ಗೊತ್ತಿಲ್ವಾ. ಇವತ್ತು ಹೋಯ್ತೀನೋ, ನಾಳೆ ಹೋಯ್ತೀನೋ, ಈಗ ಕ್ಷಣನ ಹೋಯ್ತೀನೋ, ನಾವು ಇಲ್ಲಿ ಹೊರಗಡೆ ಬಂದಿದ್ದೀವಿ, ವಾಪಸ್ ಮನೆಗೆ ಹೋಯ್ತೀವೋ ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತು ನನ್ನ ಒಳ್ಳೆ ಅದ್ಭುತವಾದ ಸ್ನೇಹಿತನ ಕಳ್ಕೊಂಡಿರೋದು ಭಾಳ ದುಃಖ ಅನ್ನಿಸ್ತಾ ಇದೆ. ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ ನಿಜವಾಗ್ಲೂ. ಅರ್ಧ ಗಂಟೆ ಮಾತಾಡಿದ್ದೀವಿ, 3/4 ಗಂಟೆ ಮಾತಾಡಿದ್ದೀವಿ. ನಿನ್ನ ರಾತ್ರಿ 3/4 ಗಂಟೆ ಮಾತಾಡಿದ್ದೀವಿ. ಒಂದು 5 ನಿಮಿಷ ಇರು, ಬಸ್ ಇಳಿತೀನಿ, ಆಮೇಲೆ ಮಾತಾಡ್ತೀನಿ ಅಂತೇಳಿ ಮತ್ತೆ ಫೋನ್ ಕಟ್ ಮಾಡಿದೆ. ಮತ್ತೆ ವಾಪಸ್ ಫೋನ್ ಮಾಡಿದ್ರೆ ಫೋನ್ ತೆಗಿಲಿಲ್ಲ. ಬಿಜಿ ಇರಬೇಕು ಬಿಡು, ಆಮೇಲೆ ಮಾಡ್ತಾನೆ ಅನ್ಕೊಂಡೆ. ಆಮೇಲೆ ಫೋನ್ ಬಂತು. ಬೇಜಾರಾಗೋಯ್ತು. ಹಿಂಗಾಗಿದೆ. ಹಿಂಗೆ ಬೈಕಲ್ಲಿ ಹೋಗ್ತಾ ಇದ್ರು, ಎಡಗಡೆ ಬಂದು ಗುದ್ದಿದ್ದಾರೆ. ಮಾತ್ರ ಎಲಿಮೆಂಟ್ ಇಲ್ದಂಗೆ ಎಲ್ಲೂ ಹೋಗ್ತಾ ಇರಲಿಲ್ಲ ಆ ವ್ಯಕ್ತಿ. ಎಲಿಮೆಂಟ್ ಇಲ್ದಂಗೆ ನಾನು ಹೇಳ್ತಿದ್ದೆ, ಎಲ್ಲಿಗಾರ ಹೋದರೆ ಎಲಿಮೆಂಟ್ ಹಾಕ್ಯಂದ ಹೋಗ್ಬೇಕು ನೀನು ಅಂತಂದೇಳಿ. ಹಂಗೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ನಾನು. ಆ ಥರ ಇಷ್ಟು ಅದ್ಭುತವಾಗಿ ನಾವು ಪ್ರತಿದಿನವೂ ನಾವು ಮಾತಾಡ್ದಂಗೆ ಇರ್ತಾನೆ ಇರಲಿಲ್ಲ. ಆ ರೀತಿ ನಿನ್ನೆ ಕೂಡ ಮಾತಾಡಿದ್ವಿ. ರಾತ್ರಿ ಸಾಯಂಕಾಲ ಸುಮಾರು 6ರಿಂದ 6:45ವರೆಗೂ ಮಾತಾಡಿದ್ವಿ. 3/4 ಗಂಟೆ ಫೋನಲ್ಲಿ ಮಾತಾಡಿದ್ವಿ. ಒಂದು 5 ನಿಮಿಷ ಬಸ್ ಇಳಿದು ಬಿಡ್ತೀನಿ ತಡೆ, ಆಮೇಲೆ ಮಾತಾಡ್ತೀನಿ ಅಂದಷ್ಟೇ. ತಿರ್ಗಾಲ ಬೆಳಗ್ಗೆ ಈಗ ಫೋನ್ ಬರುತ್ತೆ, ನೀಲಪ್ಪರ್ ಇಲ್ಲ ಅಂತಂದೇಳಿ. ಈ ಥರ ನಾವು ಇರೋವರೆಗೂ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಬೇಕು, ಕೆಟ್ಟ ಕೆಲಸ ಅಂತೂ ಮಾಡಬಾರ್ದು. ನಾವೇನು ಒಳ್ಳೆ ಕೆಲಸ ಮಾಡಿರ್ತೀವೋ ಅದು ಇರುತ್ತೆ. ನಿಜವಾಗ್ಲೂ ನನಗೆ ನನ್ನ ಜೊತೆಗೆ ಒಂದು ಶಕ್ತಿ ಇತ್ತದು. ನಿಜವಾಗ್ಲೂ ನನಗೆ ಭಾಳ ಶಕ್ತಿ ಅದು. ಅಂಥ ಶಕ್ತಿ ಇವತ್ತು ಕಳ್ಕೊಂಡಿದ್ದೀನಿ. ಯಾರು ಇಲ್ದಂಗೆ ಆಗೋಯ್ತು. ನಾವು ಇನ್ನೊಂದೇನು 2 ತಿಂಗಳಿಂದ, ಮಾರ್ಚ್ ತಿಂಗಳಿಂದ ಇಬ್ಬರು ಜೊತೆಗೆ ಹೋರಾಟ ಮಾಡೋಣ, ಇಬ್ಬರು ಜೊತೆಗೆ ನಾವು ನುಗ್ಗೋಣ, ಇಬ್ಬರು ಜೊತೆಗೆ ನಾವು ಈ ಸರ್ಕಾರಿ ಆಫೀಸ್ಗಳನ್ನು ನುಗ್ಗೋಣ, ಈ ಥರ ಮಾಡೋಣ ಅಂತಂದೇಳಿ ಭಾಳ ಇಬ್ಬರು ಕನಸ್ಕೊಂಡಿದ್ದೀವಿ ನಾವು ಇಬ್ಬರೂ. ಯಾಕಂದರೆ ಯಾರು ನಮ್ಮ ಜೊತೆಗೆ ಕೈ ಜೋಡಿಸಿರಲಿಲ್ಲ. ಎಲ್ಲ ಬರೀ ಫೋನಲ್ಲಿ ಮಾತಾಡ್ತಾರೆ, ಯಾರು ಕೂಡ ಕೈ ಜೋಡಿಸಿರಲಿಲ್ಲ. ಈ ಯುವಕ ಇದ್ದಾನಲ್ಲ, ಈ ಅನ್ನ ಕೂಡ ಗಾಡಿ ಕುಂತ್ಕೊಂಡು ಹೇಳ್ತಾ ಇದ್ದೀನಿ, ಯುವಕ ಎಷ್ಟು ಸಪೋರ್ಟ್ ಮಾಡಿದ್ದ ಅಂದರೆ, ನಾನು ಕೂಡ ಎಷ್ಟು ಸಪೋರ್ಟ್ ಮಾಡಿದ್ದೆ ಅಂದರೆ, ಇಬ್ಬರೂ ಸೇಮ್ ನಾವು ಮಾರ್ಚ್ ತಿಂಗಳಿಂದ ಇಬ್ಬರು ಜೊತೆಗಿದ್ಕೊಂಡು ನಿಮ್ಮ ಕಡೆ ನಮ್ಮ ಕಡೆ ಎಲ್ಲ ಕಡೆನೂ ಹೋರಾಟ ಮಾಡೋಣ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಅಭಿವೃದ್ಧಿನೇ ಇಲ್ಲ. ಇದ್ರ ಬಗ್ಗೆ ಬಹಳ ಹೋರಾಟ ಮಾಡಿ ನಾವು ನಮ್ಮ ಚಾನಲ್ಗಳಲ್ಲಿ, ಅವನು ಒಂದು ಚಾನಲ್ ಮಾಡಿದ್ದ, ನಾನು ಒಂದು ಚಾನಲ್ ಮಾಡ್ಕೊಂಡಿದ್ದೆ. ಇಬ್ಬರು ಕೂಡ ನಾವು ಇವತ್ತು ಭಾಳ ಹೊಂದಾಣಿಕೆಯಿಂದ ಭಾಳ ಚೆನ್ನಾಗಿ ಜೊತೆಗೆ ಹುಟ್ಟಿದ್ರೂ ಕೂಡ ಇರಲಿಲ್ಲ. ಆ ಥರ ಇದ್ದೀವಿ ನಾವು. ನಿಜವಾಗ್ಲೂ ಭೇಟಿ ಆಗದೆ ಇರ್ಬೋದು, ಆದರೆ ಈ ಫೋನ್ ಇದೆಯಲ್ಲ, ಈ ಮೊಬೈಲು ನಿಜವಾಗ್ಲೂ ಇದು ನಾವು ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡ್ರೆ ಮಾತ್ರ ನಾವು ಒಳ್ಳೇದಾಗುತ್ತೆ. ಕೆಟ್ಟದ್ದು ಉಪಯೋಗಿಸ್ಕೊಂಡ್ರೆ ಬರೀ ಜೀವನ ಪೂರ್ತಿ ಕೆಟ್ಟದ್ದೇ ಆಗುತ್ತೆ ಅಂತಂದೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೇನಿಲ್ಲ. ಯಾಕಂದ್ರೆ ನನಗೊಂದು ಶಕ್ತಿ ಇತ್ತು, ಆ ಶಕ್ತಿ ಕಳ್ಕೊಂಡೆ. ಮತ್ತು ನನ್ನ ಜೊತೆಗೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ನನ್ನ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಯಾಕಂದರೆ ನಾನು ಅವ್ನಿಗೆ ಹೇಳಿದ್ದೆ, ಅವ್ನು ನನಗೆ ಹೇಳಿದ್ದ.
ಆ ಥರ ಅದನ್ನು ಖಂಡಿತವಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ನೀನು ಜೊತೆಗಿಲ್ಲ ಅಂದ್ರೆ ನಾನು ಬಿಡಲ್ಲ, ನಾನು ಜೊತೆಗಿಲ್ಲ ಅಂದ್ರೆ ನೀನು ಬಿಡಬೇಡ ಅಂತಂದು ಹೇಳಿದ್ವಿ. ಇವತ್ತು ಆ ಮಾತು ಖಂಡಿತವಾಗಿ ಉಳಿಸ್ಕೊತೀನಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಏನೇ ಆದರೂ ಕೂಡ ನಾವು ಜೊತೆಗಿದ್ವಿ. ಆದರೆ ಇವತ್ತು ಆ ಒಂದು ದುಃಖ ಆಗ್ತಾಯಿದೆ, ಹೇಳೋಕೆ ಆಗ್ತಾಯಿಲ್ಲ. ಆದರೆ ಆ ಒಂದು ಶಕ್ತಿನ ಇವತ್ತು ನಾನು ಕಳ್ಕೊಂಡಿದ್ದೀನಿ. ಆ ನೀಲಪ್ಪ ಹನುಮಂತಪ್ಪ ಕಟಗಿ ಅಂತ ಭಾಳ ಅದ್ಭುತವಾದ ವ್ಯಕ್ತಿ, ಇನ್ನೂ 24 ವರ್ಷದ ಹುಡುಗ, ಮದುವೆ ಆಗಬೇಕಾಯಿತು. ಆ ಮದುವೆ ಆ ಹೆಣ್ಣಿನ ಕಡೆಯವ್ರ ಹತ್ರನೂ ಕೂಡ ಮಾತಾಡಿದ್ದೆ, ಇಂಥ ಹುಡುಗ ಸಿಗೋದಿಲ್ಲ ಮಾಡಿ ಅಂತಂದೇಳಿ. ಪಾಪ ಇವಾಗ ಮದುವೆನೂ ಆಗಲಿಲ್ಲ. ಪಾಪ ಮದುವೆ ಆಗಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ನಿಜವಾಗ್ಲೂ ಯುವಕರು ನೀವು ಹೋರಾಟ ಮಾಡಿ, ಇಂಥ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ, ಯಾವತ್ತು ಕಳ್ಕೊಂತೀವೋ ಗೊತ್ತಿಲ್ಲ, ಯಾಕೆ ಕ್ಷಣ ಹೋಗುತ್ತೆ ಗೊತ್ತಿಲ್ಲ. ಇರೋವರೆಗೂ ನೋಡಿ, ಆ ಹುಡುಗನ್ನ ಯಾಕೆ ಹೊಗಳ್ತಾ ಇದ್ದೀನಿ ಅಂದರೆ ಆ ಥರ ಇದ್ದೀವಿ ನಾವು. ಅದಕ್ಕೋಸ್ಕರ ಇನ್ನು ಸುಮ್ಮನೆ ಎಲ್ಲರ ಬಗ್ಗೆನೂ ಮಾತಾಡೋಕ್ಕಾಗುತ್ತಾ? ಕೆಲ್ಸಕ್ಕೆ ಬರ್ದವ್ರ ಬಗ್ಗೆ ಮಾತಾಡೋಕ್ಕಾಗುತ್ತಾ? ನಾವಿನ್ನು ನಮ್ದು ಯಾವ ಊರು ಅವಂದು ಯಾವ ಊರು ಆ ಥರ ಇದ್ದೀವಿ ನಾವು. ಜೊತೆಗೆ ಹುಟ್ಟಿದವರಲ್ಲ, ಜೊತೆಗೆ ಬೆಳೆದವರಲ್ಲ, ಜೊತೆಗೆ ಆಟ ಆಡಿದವರಲ್ಲ, ಜೊತೆಗೆ ಓದ್ದವರಲ್ಲ. ನನಗೆ 47 ವರ್ಷ, ಇನ್ನೊಂದು 4 ತಿಂಗಳು ಹೋದರೆ ಅವನಿಗೆ 24 ವರ್ಷ. ನನಗೂ ಎಷ್ಟು ನಾನು ಸಾರ್ ಅಂತ ಮಾತಾಡ್ತಿದ್ದೆ. ಯಾವತ್ತೂ ಕೂಡ ನನಗಿನ್ನೂ ಚಿಕ್ಕವನಂತ ಒಂದು ದಿವಸನೂ ಕೂಡ ನಾನು ಆ ಹುಡುಗನ ಹತ್ರ ಏಕವಚನದಲ್ಲಿ ಮಾತಾಡಿಲ್ಲ. ಇವತ್ತೇ ಮಾತಾಡ್ತಿರೋದು. ಪ್ರತಿದಿನವೂ ನಾನು ಸಾರ್ ಅಂತಲೇ ಮಾತಾಡ್ತಿದ್ದೆ. ಅವನು ಗುರುಗಳಂತೆ ಬಾಯಿ ತುಂಬ ಗುರುಗಳೇ ಅಂತ ಕರಿತಾ ಇದ್ದ. ಆದರೆ ಇವತ್ತು ನನ್ನ ಒಂದು ಅದ್ಭುತವಾದ ಆತ್ಮೀಯ ಗೆಳೆಯನ್ನ ಕಳ್ಕೊಂಡಿದ್ದೀನಿ. ನಿಜವಾಗ್ಲೂ ದಯವಿಟ್ಟು ಎಲ್ಲರನ್ನು ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೂ ಕೂಡ ಬದಲಾವಣೆ ಆಗೋದಿಲ್ಲ, ಆದರೆ ಆಗಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲರೂ ಒಳ್ಳೆಯದಾಗಲಿ. ನಮ್ಮ ಆತ್ಮಕ್ಕೆ ಶಾಂತಿ ಕೋರೋರು ಇವತ್ತು ನಾವು ಅವ್ರ ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೀವಿ. ಭಗವಂತ ಯುವಕರಿಗೆ ಒಂದು ಶಕ್ತಿ ಕೊಡಪ್ಪ, ಅವ್ರನ್ನ ಬೆಳೀಲಿ. ಇನ್ನು ಮುಂದೆ ಅವರು ಬೇಕು, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಯುವಕರು ಬೇಕು, ಉಳಿಸಪ್ಪ ಅಂತಂದೇಳಿ ನಾನು ಭಗವಂತನ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಆ ಕುಟುಂಬಕ್ಕೆ, ಆ ತಂದೆ ತಾಯಿಗೆ ಆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಭಗವಂತನ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.